ಏಕೆ ಹೀಗಾಯಿತೆಂದು ತಿಳಿಯುತ್ತಲೇ ಇಲ್ಲ ಚಿತ್ರಗುಪ್ತರೆ. ಯಾಕೆ ಹೀಗ್ ಮಾಡಿದ್ರಿ? ಚಿತ್ರಗುಪ್ತರೆ, ಆ ಬಾಲೆ ಅನುಭವಿಸುತ್ತಿರುವ ವಿರಹ ವೇದನೆಯನ್ನು ನೋಡಿದರೆ ನನಗೇಕೋ ಸಂಕಟವಾಗುತ್ತಿದೆಯಲ್ಲ. ನನಗೂ ಬಹಳ ಸಂಕಟವಾಗುತ್ತಿದೆ. ಚಿಚಿ, ನೀವು ಸಂಕಟ ಪಡಬಾರದು. ಚಂಬಲ ಕಡಿ ಬಂಬ. ತಾಯಿ, ಅದೇ ಆಗ್ಲಿಲ್ಲ ಅಂತ ನನ್ ಗಂಡ ಮನೆ ಬಿಟ್ಟು ಹೋಗಿರೋದು. ಅಂದರೆ ಅಂದರೆ ಏನು ಅಂತ ಹೇಳಿ, ನನಗ್ ಮದ್ವೆ ಆಗಿ 4 ವರ್ಷ ಆಯ್ತು. ನನಗ್ ಮಕ್ಳಾಗ್ಲಿಲ್ಲ ಅಂತ ನೀನ್ ಬಂಜೆ ಅಂತ ಹೇಳಿ ನನ್ನನ್ ಬಿಟ್ಟು ಹೊರಟೋದ. ಅಯ್ಯೋ, ಇವತ್ತಿಗೆ ನನ್ ಗಂಡ ಮನೆ ಬಿಟ್ಟು ಹೋಗಿ 30 ಗಂಟೆ 30 ನಿಮಿಷ 30 ಸೆಕೆಂಡ್ ಆಯ್ತು. ನಿಮ್ ಡ್ರೆಸ್ ನೋಡಿದ್ರೆ ಬೀದಿಲ್ ಭಿಕ್ಷೆ ಬೇಡ, ಸ್ಟ್ಯಾಂಡರ್ಡ್ ಭಿಕ್ಷುಕರ ತರ ಕಾಣಿಸ್ತಿಲ್ಲ. ಯಾವ್ದಾದ್ರೂ ಬೀದಿಲಿ ನನ್ ಗಂಡ ಸಿಕ್ಕಿದ್ರೆ ದಯವಿಟ್ಟು ನನಗ್ ತಿಳಿಸ್ತೀರಾ? ಅವರು ಬರೋವರೆಗೂ ನಾನು ಈ ಜಾಗ ಬಿಟ್ಟು ಹೋಗಲ್ಲ. ಪಾಪ, ಜಂಟಿಯಾಗಿ ಜಟಕಾಬಂಟಿ ನಡೆಸಬೇಕಾದ ಈ ಅಮ್ಮನನ್ನು ಇವರ ಗಂಡ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ. ಒಂದು ತರಹವಳೆ ಇದೆ. ನಿಮ್ಮ ಗಂಡನ ಗುರುತಿನ ಚೀಟಿ ಏನಾರು ಇದೆಯೇ? ಇದೆ, ಇದೇ ಅವ್ರ ಫೋಟೋ. ಕೊಡಿ. ಅವನೇ ಇವನು, ಇವನೇ ಅವನು. ಬಾಲೆ, ನಿನ್ನ ಗಂಡನ ಭಾವಚಿತ್ರದ ಮೇಲೆ ಧರ್ಮ ಧರ್ಮ ಈ ಯಮಧರ್ಮನ ಕಡ್ಡು ಬಿದ್ದಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ರಾಣಿಗೂ ಕ್ಷಣ ಮಾತ್ರದಲ್ಲಿ ನಿಮ್ಮ ಗಂಡನನ್ನು ನಾವು ಹುಡುಕಿ ಕೊಡುತ್ತೇವೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಬಾಲೆ, ಅಲ್ಲಿ ನೋಡು. ಅವ್ರೇ ನನ್ ಗಂಡ. ನಿಲ್ಲು, ಕ್ಷಣ ಮಾತ್ರದಲ್ಲಿ ನೀನು ದುಡುಕಿದರೆ ನಿನ್ನ ಬಾಳು ಗೋಳು. ಈಗ ನೀನು ಅಲ್ಲಿ ಹೋದಾಗ ನಿನ್ನ ಹೆಸರೇನೆಂದು ಕೇಳಿದರೆ ನಾರದ ಮಹರ್ಷಿ ಎಂದು ಹೇಳುತ್ತಾನೆ. ನಿನ್ನ ತಂದೆಯ ಹೆಸರೇನೆಂದು ಕೇಳಿದರೆ ಬ್ರಹ್ಮದೇವ ಎಂದು ಹೇಳುತ್ತಾನೆ. ನಿನ್ನ ತಾಯಿಯ ಹೆಸರೇನೆಂದು ಕೇಳಿದರೆ ಸರಸ್ವತಿ ಎಂದು ಹೇಳುತ್ತಾನೆ. ನೀವು ಇಲ್ಲಿ ಏಕೆ ಬಂದಿರಿ ಎಂದು ಕೇಳಿದರೆ ಯಮಧರ್ಮನನ್ನು ಚಿತ್ರಗುಪ್ತರನ್ನು ಹುಡುಕಿಕೊಂಡು ಈ ಭೂಲೋಕಕ್ಕೆ ಬಂದೆ ಎಂದು ಹೇಳುತ್ತಾನೆ. ಅದಕ್ಕೆ ಚಿತ್ರಗುಪ್ತರೇ, ಇಲ್ಲಿಯವರೆಗೂ ನಾರದ ಮಹರ್ಷಿಗಳನ್ನು ಕಲಹಪ್ರಿಯ ಕಲಹಪ್ರಿಯ ಎಂದು ಹೇಳುತ್ತಿದ್ದರು. ಈಗ ಹೆಸರಿಗೆ ನಾವು ಲಗ್ಗೆ ಹಾಕುತ್ತಿದ್ದೇವೆ. ನಾನಲ್ಲ, ನೀವು. ನಾರಾಯಣ. ನಮಸ್ಕಾರ. ನಾರಾಯಣ ನಾರಾಯಣ. ತಮ್ಮ ಹೆಸರು? ನಾರದ. ತಮ್ಮ ತಂದೆಯ ಹೆಸರು? ಬ್ರಹ್ಮ. ತಮ್ಮ ತಾಯಿಯ ಹೆಸರು? ಸರಸ್ವತಿ. ನೀವು ಯಮ ಚಿತ್ರಗುಪ್ತರನ್ನು ಹುಡುಕುತ್ತಿದ್ದೀರಾ? ಹೌದು. ನಿಮಗೆ ಹೇಗೆ ತಿಳಿಯಿತು? ಅವರು ನಮ್ಮ ಮನೆಯಲ್ಲಿದ್ದಾರೆ. ಹೌದೇ? ನಾರಾಯಣ ನಾರಾಯಣ. ಬನ್ನಿ ಹೋಗೋಣ. ನಾರದರ ಗತಿ ಅಧೋಗತಿ.